ಎಲ್ಲರಿಗೂ ನಮಸ್ಕಾರ ವೀಕ್ಷಕರೇ. ಕುಂಭ ರಾಶಿಯವರಿಗೆ ಮಾರ್ಚ್ 19, 20, 21, 22, 23 ದಿನಗಳ ನಂತರ ನಿಮ್ಮ ಜೀವನದಲ್ಲಿ ನಡೆಯುವಂತಹ ವಿಷಯ ಇದೇ ಆಗಿರುತ್ತದೆ. ನಿಮ್ಮ ಬದುಕಿಗೆ ಒಬ್ಬ ಹೊಸ ವ್ಯಕ್ತಿಯ ಆಗಮನ ಖಂಡಿತವಾಗಿ ನಿಮ್ಮ ಬಾಳನ್ನ ಬೆಳಕು ಮಾಡುತ್ತದೆ, ನಿಮಗೆ ಕಷ್ಟಗಳಿಂದ ಹೊರತರುತ್ತದೆ, ನಿಮ್ಮ ಜೀವನದಲ್ಲಿ ಅದ್ಭುತವಾದ ಸಮಯವನ್ನ ಸೃಷ್ಟಿ ಮಾಡಿಕೊಡುತ್ತೆ ಅಂತ ಹೇಳಿದ್ರೆ ತಪ್ಪಾಗುವುದಿಲ್ಲ. ಒಟ್ಟಾರೆಯಾಗಿ ರಾಶಿ ಚಕ್ರದವರಿಗೆ ಇರ್ತಕ್ಕಂತಹ ಪ್ರತಿಯೊಂದು ಸಮಸ್ಯೆಗಳಿಗೂ ಕೂಡ ಉತ್ತರ ಸಿಗುವಂತಹ ಅದ್ಭುತವಾದ ಸಮಯ ಈಗ ಪ್ರಾರಂಭವಾಗ್ತಾ ಇದೆ. ನಿಮ್ಮ ಜೀವನದಲ್ಲಿ ನೀವು ಅಂದುಕೊಂಡಂತಹ ವಿಚಾರಗಳಲ್ಲಿ ಲಾಭವನ್ನ ಬರಮಾಡ್ಕೊಳ್ತೀರಾ, ಅದೃಷ್ಟವನ್ನ ಕಂಡುಕೊಳ್ತೀರಾ. ಬಿ ಅಕ್ಷರದ ಒಬ್ಬ ಹೊಸ ವ್ಯಕ್ತಿಯ ಆಗಮನ ನಿಮ್ಮ ಬಾಳನ್ನ, ನಿಮ್ಮ ಅದೃಷ್ಟವನ್ನ ಬದಲು ಮಾಡೋದಕ್ಕೆ ಕಾರಣವಾಗಿರ್ತಾರೆ. ಒಟ್ಟಾರೆಯಾಗಿ ಕುಂಭ ರಾಶಿಯವರಿಗೆ ಗಮನವಿಟ್ಟು ಕೇಳಿ, ಮಾರ್ಚ್ ತಿಂಗಳು ನಿಮಗೆ ಅದ್ಭುತವಾದ ನಿರ್ಣಾಯಕವಾದ ಸಮಯ. 19ನೇ ತಾರೀಕಿನಿಂದ 24ನೇ ತಾರೀಕಿನವರೆಗೂ ಕೂಡ ಈ 4-5 ದಿನಗಳು ನಿಮ್ಮ ಜೀವನದಲ್ಲಿ ಸಾಮಾನ್ಯ ದಿನಗಳಂತೆ ಕಾಣಿಸಿಕೊಂಡರೂ ಒಳಗೆ ಕೆಲವು ವಿಶೇಷ ಘಟನೆಗಳನ್ನು ತರಬಹುದಾದಂತಹ ದಿನಗಳಾಗಿದೆ. ವಿಶೇಷವಾಗಿ ಬಿ ಎಂಬ ಹೆಸರಿನ ವ್ಯಕ್ತಿಯ ಮೂಲಕ ಕೆಲವು ಆಶ್ಚರ್ಯಕರವಾದ ಘಟನೆಗಳು ನಡೆಯಬಹುದು. ನಿಮ್ಮ ಜೀವನ ಬದಲಾಗಬಹುದು, ನಿಮ್ಮ ಮನೆಯಲ್ಲಿ ಅದೃಷ್ಟ ಕುಲಾಯಿಸಬಹುದು, ನಿಮ್ಮ ಜೀವನದಲ್ಲಿ ಇರ್ತಕ್ಕಂತಹ ನತದೃಷ್ಟತೆ, ಎಲ್ಲ ರೀತಿಯ ದಾರಿದ್ರ್ಯಗಳು ನಿವಾರಣೆಯಾಗಿ ಅದ್ಭುತವಾದ ಅದೃಷ್ಟವನ್ನ ಬರಮಾಡ್ಕೊಳ್ತೀರಾ. ಒಟ್ಟಾರೆಯಾಗಿ ಕುಂಭ ರಾಶಿಯವರೇ, ನಿಮ್ಮ ಜೀವನದಲ್ಲಿ ನಡೆಯುವಂತಹ ಸಣ್ಣ ಘಟನೆಗಳೇ ದೊಡ್ಡ ಬದಲಾವಣೆಗಳಿಗೆ ಕಾರಣವಾಗುತ್ತದೆ. ಈ 4 ದಿನಗಳಲ್ಲಿ ನಿಮ್ಮ ಜೀವನದಲ್ಲಿ ಅಂತಹ ಕೆಲವು ಘಟನೆಗಳು ನಡೆಯುತ್ತದೆ. ನಿಮ್ಮ ಜೀವನ ನಡೆಯುವಂತಹ ಸೂಚನೆಗಳು ಕಾಣಿಸಿಕೊಳ್ಳುತ್ತದೆ. ಮಾರ್ಚ್ ತಿಂಗಳು 19ರಿಂದ ವಿಶೇಷವಾಗಿ ಬೆಳಗ್ಗೆಯಿಂದಲೇ ಒಂದು ವಿಚಿತ್ರ ಘಟನೆ ನಿಮ್ಮ ಗಮನಕ್ಕೆ ಬರಬಹುದು. ಬಹಳ ದಿನದಿಂದ ಸಂಪರ್ಕದಲ್ಲಿದ್ದಂತಹ ಒಬ್ಬ ವ್ಯಕ್ತಿ ನಿಮಗೆ ಒಂದು ಕರೆ ಅಥವಾ ಸಂದೇಶವನ್ನ ಮಾಡಬಹುದು. ಆ ವ್ಯಕ್ತಿಯ ಹೆಸರು ಬಿ ಅಕ್ಷರದಿಂದ ಪ್ರಾರಂಭವಾಗುತ್ತದೆ. ನೀವು ಬಹಳ ದಿನದಿಂದ ಮಾತನಾಡುತ್ತಿದ್ದಂತಹ ವ್ಯಕ್ತಿ ಆಕಸ್ಮಿಕವಾಗಿ ನಿಮ್ಮನ್ನು ಸಂಪರ್ಕಿಸಬಹುದು. ನಿಮಗೆ ಆಶ್ಚರ್ಯವಾಗಬಹುದು. ಅವರು ನಿಮ್ಮೊಂದಿಗೆ ಒಂದು ಹೊಸ ವಿಷಯದ ಬಗ್ಗೆ ಮಾತನಾಡ್ತಾರೆ. ಅದು ಒಂದು ಕೆಲಸದ ಅವಕಾಶವಾಗಿರಬಹುದು, ಒಂದು ಸಹಾಯದ ಅವಕಾಶವಾಗಿರಬಹುದು, ಅಥವಾ ಒಂದು ಹಳೆಯ ಸಮಸ್ಯೆಯ ಪರಿಹಾರದ ವಿಶೇಷತೆಯಿಂದ ಕೂಡಿರುವಂತಹ ಒಂದು ಸಣ್ಣ ಪರಿಹಾರವಾಗಿರಬಹುದು. ಈ ಘಟನೆ ನಿಮ್ಮ ದಿನವನ್ನೇ ಬದಲಾಯಿಸುವಂತಹ ಸಾಧ್ಯತೆ ಇದೆ. ದಿನೇ ದಿನೇ ನಿಮ್ಮ ಅದೃಷ್ಟ ಉತ್ತಮವಾಗಿ ಬದಲಾಗ್ತಾ ಹೋಗುತ್ತೆ. ಇನ್ನು ಸಣ್ಣ ಪುಟ್ಟ ಘಟನೆಗಳು ನಡೆದರೂ ಕೂಡ ನಿಮ್ಮ ಮನೆಯಲ್ಲಿ ವಾತಾವರಣ ಶಾಂತವಾಗಿರುತ್ತದೆ, ಮನಸ್ಸು ಯಾವಾಗಲೂ ಸಂತೋಷದಿಂದ ತುಂಬಿರುತ್ತದೆ. ನೀವು ಎಲ್ಲಾದರೂ ಕೂಡ ಹೋಗಬಹುದು ಅಥವಾ ಒಂದು ಸ್ಥಳದಲ್ಲಿ ಕುಳಿತುಕೊಂಡು ನಿಮ್ಮ ಜೀವನದ ಬಗ್ಗೆ ಯೋಚನೆ ಮಾಡಬಹುದು. ಒಬ್ಬ ಹೊಸ ವ್ಯಕ್ತಿಯ ಹೆಸರು ನಿಮಗೆ ಆಕಸ್ಮಿಕವಾಗಿ ಭೇಟಿ ಮಾಡುವಂತಹ ಸಾಧ್ಯತೆ ಇದೆ. ಕೆಲವೊಮ್ಮೆ ನಾವು ಯೋಚಿಸದೇ ಇರುವಂತಹ ವ್ಯಕ್ತಿಗಳೇ ಜೀವನದಲ್ಲಿ ಭೇಟಿಯಾಗ್ತಾರೆ. ದೊಡ್ಡ ಅರ್ಥವನ್ನ ಹೊಂದಿರುತ್ತದೆ. ಆ ವ್ಯಕ್ತಿಯೊಂದಿಗೆ ನಡೆಯುವಂತಹ ಕೆಲವು ನಿಮಿಷಗಳ ಮಾತುಕತೆ ನಿಮ್ಮ ಮನಸ್ಸಿನಲ್ಲಿ ಹೊಸ ಆಲೋಚನೆಗಳನ್ನು ಹುಟ್ಟಿಸಬಹುದು. ಅಂತಹ ದೊಡ್ಡದಾದ ಘಟನೆ ಮಾರ್ಚ್ 19ರಿಂದ 24ನೇ ತಾರೀಕಿನ ಒಳಗೆ ನಿಮ್ಮ ಜೀವನದಲ್ಲೂ ಕೂಡ ನಡೆಯೋದಕ್ಕೆ ಸಜ್ಜಾಗ್ತಾ ಇದೆ. ಖಂಡಿತವಾಗಿ ಇದು ದೇವರು ಕಳಿಸಿರುವಂತಹ ವಿಶೇಷವಾದ ಸೂಚನೆ ಆಗಿರುತ್ತದೆ. ಒಂದು ಆರ್ಥಿಕವಾದ ಘಟನೆ ನಿಮ್ಮ ಗಮನಕ್ಕೆ ಬರುತ್ತದೆ. ನೀವು ನಿರೀಕ್ಷೆ ಮಾಡಿರದೇ ಇರುವಂತಹ ಒಂದು ಹಣದ ವಿಚಾರ ನಿಮ್ಮ ಕಣ್ಣ ಮುಂದೆ ಬರಬಹುದು. ಉದಾಹರಣೆಗೆ, ನೀವು ಬಹಳ ದಿನಗಳಿಂದ ಬಾಕಿ ಉಳಿಸಿದ್ದಂತಹ ಹಣವನ್ನ ಯಾರಾದರೂ ಮರಳಿ ಕೊಡುವಂತಹ ಸಾಧ್ಯತೆ ಇದೆ, ಅಥವಾ ನೀವು ನಿರೀಕ್ಷೆ ಮಾಡದೇ ಇರುವಂತಹ ಒಂದು ಚಿಕ್ಕ ಲಾಭ ನಿಮ್ಮ ಕೈಗೆ ಬರುವ ಸಾಧ್ಯತೆ ಇದೆ. ಈ ಘಟನೆ ನಡೆಯುವ ಸಮಯದಲ್ಲೂ ಈ ಒಂದು ವಿಶೇಷವಾದ ವ್ಯಕ್ತಿ ನಿಮ್ಮ ಜೊತೆಗಿರ್ತಾರೆ. ಅವರ ಪಾತ್ರ ಕಾಣಿಸಿಕೊಳ್ಳಬಹುದು. ಅವರು ನಿಮಗೆ ಒಂದು ಮಾಹಿತಿಯನ್ನ ನೀಡಬಹುದು ಅಥವಾ ಒಂದು ಅವಕಾಶವನ್ನ ಸೂಚಿಸಬಹುದು. ಈ ದಿನ ಸಂಜೆ ಸಮಯದಲ್ಲಿ ಮತ್ತೊಂದು ವಿಚಿತ್ರ ಘಟನೆ ನಡೆಯುವ ಸಾಧ್ಯತೆ ಇದೆ. ನೀವು ಯಾವುದೋ ಒಂದು ಗೊಂದಲ ಅಥವಾ ಕೆಲಸದ ಬಗ್ಗೆ ಯೋಚನೆ ಮಾಡ್ತಾ ನಿರ್ಧಾರ ತೆಗೆದುಕೊಳ್ಳುವಲ್ಲಿ ವಿಫಲರಾದರೆ ಅವರು ಕೂಡ ನಿಮಗೆ ಸ್ಪಷ್ಟವಾಗುವಂತಹ ವಿಶೇಷವಾದ ಮಾರ್ಗವನ್ನ ಸೂಚಿಸುತ್ತಾರೆ. ಅದೇ ಸಮಯದಲ್ಲಿ ಬಿ ಎಂಬ ವ್ಯಕ್ತಿಯಿಂದ ನಿಮ್ಮ ಜೀವನದಲ್ಲಿ ಒಂದು ದೊಡ್ಡ ಸಲಹೆ ಸಿಗುತ್ತದೆ. ಅವರು ಹೇಳುವ ಒಂದು ಮಾತು ನಿಮ್ಮ ಗೊಂದಲವನ್ನ ನಿವಾರಿಸಬಹುದು. ಕೆಲವೊಮ್ಮೆ ಒಂದು ಸರಿಯಾದ ಸಲಹೆ ನಿಮ್ಮ ಜೀವನಕ್ಕೆ ದಾರಿ ತೋರಿಸಬಹುದು, ನಿಮ್ಮ ಜೀವನದ ದಿಕ್ಕನ್ನು ಬದಲಾಯಿಸುವಂತಹ ಶಕ್ತಿಯನ್ನ ಹೊಂದಿರುತ್ತದೆ. ಒಟ್ಟಾರೆಯಾಗಿ ಈ ಸಮಯದಲ್ಲಿ ನಿಮ್ಮ ಜೀವನದಲ್ಲಿ ಅದ್ಭುತವಾದ ಘಟನೆಗಳು ನಡೀತಾ ಹೋಗುತ್ತೆ, ನೆಮ್ಮದಿಯ ಜೀವನ ಸೃಷ್ಟಿಯಾಗುತ್ತೆ. ಕುಂಭ ರಾಶಿಯವರ ಜೀವನ ಭಾವನಾತ್ಮಕವಾಗಿ ಒಂದು ಘಟನೆ ಕೂಡ ನಡೀಬಹುದು. ನೀವು ಯಾವುದೋ ಒಂದು ವಿಷಯದ ಬಗ್ಗೆ ಹೆಚ್ಚು ಯೋಚನೆ ಮಾಡ್ತಿರುವಾಗ ಬಿ ಎಂಬ ವ್ಯಕ್ತಿ ಮತ್ತೆ ನಿಮ್ಮ ಜೀವನದಲ್ಲಿ ಕಾಣಿಸಿಕೊಳ್ಳಬಹುದು. ಅವರು ನಿಮಗೆ ಧೈರ್ಯ ನೀಡಬಹುದು ಅಥವಾ ನಿಮ್ಮನ್ನ ಪ್ರೋತ್ಸಾಹಿಸುವ ಮಾತುಗಳನ್ನು ಹೇಳಬಹುದು. ಈ ಘಟನೆಗಳು ನಿಮ್ಮ ಮನಸ್ಸಿನಲ್ಲಿ ಒಂದು ಹೊಸ ಅಧ್ಯಾಯವನ್ನ, ಆತ್ಮವಿಶ್ವಾಸವನ್ನ ಹುಟ್ಟಿಸುತ್ತದೆ. ಅದೇ ದಿನ ಮತ್ತೊಂದು ಘಟನೆ ಕೂಡ ನಡೆಯಬಹುದು.
ಸಂಭವಿಸಬಹುದು. ನೀವು ಯಾವುದೋ ಒಂದು ಸ್ಥಳಕ್ಕೆ ಹೋಗುವಾಗ ಅಥವಾ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸುವಾಗ ಬಿ ಎಂಬ ವ್ಯಕ್ತಿಯೊಂದಿಗೆ ಮತ್ತೆ ಒಂದು ವಿಶೇಷವಾದ ಸಂಭಾಷಣೆ ನಡೆಯಬಹುದು. ಆ ಸಂಭಾಷಣೆಯಲ್ಲಿ ಒಂದು ಹೊಸ ಯೋಜನೆ ಅಥವಾ ಒಂದು ಹೊಸ ಅವಕಾಶದ ಬಗ್ಗೆ ಚರ್ಚೆಗಳು ಕೂಡ ನಡೆಯಬಹುದು. ಇದು ನಿಮ್ಮ ಭವಿಷ್ಯಕ್ಕೆ ಸಂಬಂಧಿಸಿದಂತಹ ಒಂದು ಮಹತ್ವದ ದಿನವಾಗಿರುತ್ತದೆ ಮತ್ತು ಮಹತ್ವದ ಸೂಚನೆಯಾಗಿರಬಹುದು. ಈ 4-5 ದಿನಗಳಲ್ಲಿ ನಡೆದ ಘಟನೆಗಳು ಪರಿಣಾಮವಾಗಿ ಸ್ಪಷ್ಟವಾಗಿ ಕಾಣಿಸುತ್ತದೆ. ನೀವು ಈ ದಿನ ಬೆಳಗ್ಗೆ ಎದ್ದಾಗಿನಿಂದಲೇ ನಿಮ್ಮ ಮನಸ್ಸಿನಲ್ಲಿ ಒಂದು ವಿಭಿನ್ನವಾದ ಭಾವನೆ ಕಾಣಿಸುತ್ತದೆ. ಕಳೆದ 3-4 ತಿಂಗಳುಗಳಿಂದ ನಡೆದಂತಹ ಘಟನೆಗಳನ್ನು ನೆನಪಿಸಿಕೊಂಡು ದುಃಖದಲ್ಲಿದ್ದಂತಹ ನೀವು ಈಗ ಹಠಾತ್ತನೆ ಒಂದು ಉತ್ಸಾಹ, ಸಂಭ್ರಮದಲ್ಲಿ ನಿಮ್ಮ ಜೀವನದಲ್ಲಿ ಎಲ್ಲವನ್ನ ಕೂಡ ನಿರ್ವಹಿಸುವಂತಹ ಸಾಮರ್ಥ್ಯವನ್ನ ಪಡೆದುಕೊಳ್ತಾ ಹೋಗ್ತೀರಾ. ಒಟ್ಟಾರೆಯಾಗಿ ಕುಂಭರಾಶಿಯವರೇ, ಎಲ್ಲವೂ ಕೂಡ ಒಂದೇ ಕಾರಣದಕ್ಕೆ ನಡೆಯುತ್ತಿದೆ ಅಂತ ಅನಿಸಬಹುದು. ವಿಶೇಷವಾಗಿ ಬಿ ಎಂಬ ವ್ಯಕ್ತಿ ಪಾತ್ರ ನಿಮ್ಮ ಜೀವನದಲ್ಲಿ ಏನೋ ಒಂದು ವಿಶೇಷ ಅರ್ಥವನ್ನು ಹೊಂದಬಹುದು. ಅದೇ ರೀತಿ ಆ ದಿನ ನಿಮ್ಮ ಜೀವನ ಅದ್ಭುತವಾದ ವಿಶೇಷವಾದ ಘಟನೆಗಳು, ಮನೆಯಲ್ಲಿ ಸಂತೋಷದ ವಾತಾವರಣಗಳು, ಈ ವ್ಯಕ್ತಿ ನಿಮಗೆ ಪ್ರಮುಖವಾದ ವಿಷಯವನ್ನು ಹಂಚಿಕೊಳ್ತಾರೆ. ಆ ಒಂದು ಸಹಾಯದ ವಿಷಯ ಆಗಿರ್ಬೋದು ಅಥವಾ ಹೊಸ ಕೆಲಸದ ವಿಷಯ ಆಗಿರಬಹುದು. ದೊಡ್ಡ ಅವಕಾಶ ನಿಮ್ಮನ್ನು ಹುಡುಕಿಕೊಂಡು ಬರಬಹುದು. ಕೆಲವು ಸಣ್ಣ ಪುಟ್ಟ ಸಂತೋಷಗಳು ನಿಮ್ಮ ಮನೆ ಮತ್ತು ಮನಸ್ಸನ್ನು ತುಂಬಬಹುದು. ಕೆಲವು ಹಳೆಯ ವಿಚಾರಗಳಿಗೆ ಪರಿಹಾರ ಕೂಡ ಸಿಗಬಹುದು. ವಿಶೇಷವಾಗಿ ನಿಮ್ಮ ಜೀವನದಲ್ಲಿ ಯಾವುದೇ ರೀತಿಯ ಕಷ್ಟಗಳು ಬಂದರೂ ಕೂಡ ಎಲ್ಲವನ್ನ ನಿರ್ವಹಿಸುವಂತಹ ಪಾತ್ರವನ್ನ ಈ ಸಮಯದಿಂದ ಬರಮಾಡ್ಕೊಳ್ತೀರಾ. ಖಂಡಿತವಾಗಿ ಕುಂಭರಾಶಿಯವರೇ, ಈ ಕ್ಷಣದಲ್ಲಿ ಒಂದು ಅದ್ಭುತವಾದ ಅವಕಾಶ ನಿಮ್ಮ ಮುಂದೆ ಕಾಣಿಸಿಕೊಳ್ಳುತ್ತದೆ. ಇದು ಕಾಕತಾಳ್ಯವಲ್ಲ. ನಿಮ್ಮ ಪೂಜೆ, ನಿಮ್ಮ ಪ್ರಾರ್ಥನೆಗಳು, ನಿಮ್ಮ ಕಣ್ಣೀರು, ನಿಮ್ಮ ಮೌನವಾಗಿ ಅನುಭವಿಸಿದಂತಹ ಯಾತನೆ ಇವೆಲ್ಲವನ್ನ ಕೂಡ ಆ ದೇವರನ್ನ ತಲುಪಿದವೆ. ಇದಕ್ಕಾಗಿ ಪ್ರತಿಕ್ರಿಯೆಯು ನಿಮಗೆ ಸಂದೇಶವಾದ ಶಾಂತಿಯಾದ ರೂಪದಲ್ಲಿ ಬರ್ತಾ ಇದೆ. ಕಳೆದ ಕೆಲವು ತಿಂಗಳುಗಳಿಂದ ನಿಮ್ಮ ಮನೆಯಲ್ಲಿ ಅಜ್ಞಾತವಾದ ಮತ್ತು ಭಾರವಾದ ವಾತಾವರಣ ಇತ್ತು. ನಿಮ್ಮ ಮನಸ್ಸು ಯಾವುದೇ ಕಾರಣವಿಲ್ಲದೆ ಸಿಕ್ಕಿ ಹಾಕಿಕೊಂಡಿತ್ತು. ಆದರೆ ಕೆಲಸದ ಮೇಲೆ ಗಮನ ಕೊಡೋಕೆ ಸಾಧ್ಯವಾಗ್ತಾ ಇರಲಿಲ್ಲ. ಆದರೆ ಈಗ ಬಿ ಎಂಬ ಹೊಸ ವ್ಯಕ್ತಿ ಆಗಮನವಾದ ನಂತರ ನಿಮ್ಮ ಜೀವನದಲ್ಲಿ ವಿಶೇಷವಾದ ಬದಲಾವಣೆಗಳು ಕಾಣೋಕ್ಕೆ ಸಾಧ್ಯವಾಗುತ್ತೆ. ಅಷ್ಟೇ ಅಲ್ಲದೆ ರಾತ್ರಿ ಮಲಗಿದ ನಂತರ ನೀವು ಗಂಟೆಗಟ್ಟಲೆ ಮಲಗಲು ಸಾಧ್ಯವಾಗ್ತಾ ಇರಲಿಲ್ಲ ಅಂತ ನೀವು ಭಾವಿಸುತ್ತಿದ್ದೀರಾ. ನೀವು ನಿದ್ರೆಯ ಮಧ್ಯದಲ್ಲಿ ಎಚ್ಚರಗೊಂಡು ಆಲೋಚನೆಗಳ ಪ್ರವಾಹದಲ್ಲಿ ಮುಳುಗಿರ್ತೀರಾ. ನೀವು ನಿಮಗೆ ಎಲ್ಲ ರೀತಿಯ ಹಳೆಯ ತೊಂದರೆಗಳು, ಗಾಯಗಳು ಮನಸ್ಸಿನ ಮೇಲೆ ನೇರವಾದ ಪರಿಣಾಮವನ್ನು ಬೀರುತ್ತಿತ್ತು. ಹಳೆಯ ನೆನಪುಗಳು ಇದ್ದಕ್ಕಿದ್ದಂತೆ ಮನಸ್ಸಿಗೆ ಬರುತ್ತಿತ್ತು. ನೀವು ನಿಮ್ಮ ಹೃದಯ ಭಾರವಾಗಿದೆ ಎಂದು ಹಲವಾರು ಬಾರಿ ಕಣ್ಣೀರನ್ನು ಇಟ್ಟುಕೊಂಡಿದ್ದೀರಾ. ನಿಮ್ಮ ಜೀವನದಲ್ಲಿ ಇದ್ದಕ್ಕಿದ್ದಂತೆ ನಿಮ್ಮ ಕಣ್ಣುಗಳ ಮುಂದೆ ಕಣ್ಣೀರು ನಿಯಂತ್ರಿಸಕ್ಕಾಗದೇ ಇರುವಷ್ಟು ಹರಿದು ಹೋಗುತ್ತಿತ್ತು. ಇದಕ್ಕೆಲ್ಲ ಕಾರಣ ಏನು? ಏಕೆ ನನ್ನ ಜೀವನದಲ್ಲಿ ಈ ರೀತಿಯಾದ ಕಷ್ಟಗಳು ನಡೆಯುತ್ತಿದೆ? ಯಾಕೆ ಎಲ್ಲರೂ ನನ್ನನ್ನೇ ಅವಮಾನ ಮಾಡುತ್ತಾರೆ? ಈ ಎಲ್ಲ ಪ್ರಶ್ನೆಗಳಿಗೂ ಕೂಡ ದೇವರು ಪ್ರತಿ ಉತ್ತರವನ್ನು ಬರೆದು ಬಿ ಅಕ್ಷರದ ವ್ಯಕ್ತಿ ಮೂಲಕ ನಿಮ್ಮ ಜೀವನವನ್ನ ಪ್ರವೇಶ ಮಾಡುವಂತೆ ಆಶೀರ್ವಾದವನ್ನ ಮಾಡಿದ್ದಾರೆ. ಮುಂದಿನ ದಿನಗಳು ಈ ರಾಶಿಯವರಿಗೆ ನಿಮ್ಮ ಅದೃಷ್ಟ ಪುಸ್ತಕದಲ್ಲಿ ಹೊಸ ಅಧ್ಯಾಯ ಪ್ರಾರಂಭವಾಗುವ ಮೊದಲು ದೇವರು ತೋರುತ್ತಿರುವಂತಹ ಬಾಗಿಲುಗಳು. ಅವು ನಿಮ್ಮ ಮನಸ್ಸಿನಲ್ಲಿ ಒಂದು ದೈವಿಕ ಶಕ್ತಿಯ ಒಂದು ಸಂಚಲನವನ್ನ ಮೂಡುತ್ತದೆ. ಒಬ್ಬ ಪ್ರಮುಖ ವ್ಯಕ್ತಿ ನಿಮ್ಮ ಜೀವನವನ್ನ ಪ್ರವೇಶ ಮಾಡ್ತಾರೆ. ಆ ವ್ಯಕ್ತಿ ಬಿ ಅಕ್ಷರದಿಂದ ಪ್ರಾರಂಭವಾಗುವಂತಹ ವ್ಯಕ್ತಿ ನಿಮ್ಮ ಜೀವನದ ಹಾದಿಯನ್ನ ಸಂಪೂರ್ಣವಾಗಿ ಬದಲಾಯಿಸುವಂತಹ ಅದ್ಭುತವಾದ ಘಟನೆ ಪ್ರಾರಂಭಿಸುತ್ತಾರೆ. ಅವರ ಮಾತುಗಳಲ್ಲಿ ನಿಮ್ಮ ಜೀವನದಲ್ಲಿ ಮುಂದೆ ತೋರಿಸುವಂತಹ, ಮುಂದೆ ಸಾಗಿಸುವಂತಹ ಅದ್ಭುತವಾದ ಪ್ರಬಲವಾದ ಧೈರ್ಯ ಇರುತ್ತದೆ. ನಿಮ್ಮನ್ನ ಯಾವತ್ತೂ ಕೂಡ ಭಯ ಪಡಿಸೋದಿಲ್ಲ, ಆತಂಕ ಪಡಿಸೋದಿಲ್ಲ. ನಿಮ್ಮ ಹೃದಯದಲ್ಲಿ ಇರ್ತಕ್ಕಂಥ ಪ್ರತಿಯೊಂದು ನೋವನ್ನು ಅರ್ಥ ಮಾಡ್ಕೊಳ್ತಾರೆ. ನಿಮ್ಮ ಜೀವನದಲ್ಲಿ ನೀವು ಏಕೆ ಅನೇಕವಾದ ಏರಿಳಿತಗಳನ್ನು ಎದುರಿಸ್ತಿದ್ದೀರಾ, ನೀವು ಇದಕ್ಕೆಲ್ಲ ಹೆಚ್ಚು ಅನುಭವಿಸಿರುವಂತಹ ಕಾರಣಗಳು ಏಕೆ, ನಿಮ್ಮ ಕಠಿಣ ಪರಿಶ್ರಮದ ಫಲಗಳು ಏಕೆ ಲೇಟಾಗಿ ಬರ್ತಾ ಇದೆ, ಇದಕ್ಕೆಲ್ಲ ಕೂಡ ಉತ್ತರವನ್ನ ಆ ವ್ಯಕ್ತಿ ತಿಳಿಸಿಕೊಡ್ತಾರೆ. ನಿಮ್ಮ ಸಮಸ್ಯೆಗಳನ್ನು ಸ್ಪಷ್ಟವಾಗಿ ವಿವರಿಸುವಂತಹ ಪ್ರಯತ್ನವಾಗಿರುತ್ತದೆ. ಇದು ಅನೇಕ ರೀತಿಯ ಜ್ಯೋತಿಷ್ಯಗಳು, ಆಧ್ಯಾತ್ಮಿಕ ಗುರುಗಳಿಂದ ಸಂಗ್ರಹಿಸಿದಂತಹ ಆಧ್ಯಾತ್ಮಿಕವಾದ ವಿಶೇಷವಾಗಿರುವಂತಹ ನಿಖರವಾದ ಭವಿಷ್ಯವಾಣಿಯಾಗಿದೆ. ಆದ್ದರಿಂದ ಈ ಮಾತುಗಳನ್ನು ಕೊನೆ ತನಕ ನೋಡಿ ಎಲ್ಲೂ ಕೂಡ ಸ್ಕಿಪ್ ಮಾಡಬೇಡಿ. ಖಂಡಿತವಾಗಿ ಮನುಷ್ಯನ ಜೀವನದಲ್ಲಿ ಕಷ್ಟಗಳು ಬರುತ್ತದೆ. ಶಾಂತ ಮನಸ್ಸಿನಿಂದ ನಾವು ದೇವರ ಬಗ್ಗೆ ಯೋಚನೆ ಮಾಡಿ ನಮ್ಮ ಮನಸ್ಸನ್ನು ಗಟ್ಟಿ ಮಾಡಿಕೊಂಡ ನಂತರ ಹೊಸ ಮಾರ್ಗಗಳು ಗೋಚರಿಸುತ್ತದೆ. ಈಗ ನಿಮ್ಮ ಮನಸ್ಸಿನಲ್ಲಿ ಒಂದು ಅಜ್ಞಾತ ಗೊಂದಲ ಕಾರಣವಾಗಿರುತ್ತದೆ. ಇದಕ್ಕೆಲ್ಲ ಕಾರಣ ಶಾಂತಿಯ ಕೊರತೆ. ಇದೇ ರಾತ್ರಿ ನಿಮಗೆ ನಿದ್ರೆ ಬರದೆ ನಿಮ್ಮ ಮೆದುಳಿಗೆ ವಿಶ್ರಾಂತಿ ಸಿಗುತ್ತಿಲ್ಲ. ನಿಮ್ಮ ಬಾಲ್ಯದಲ್ಲಿ ನಡೆದ ಘಟನೆಗಳು, ನಿಮ್ಮ ಯೌವನದಲ್ಲಿ ನೀವು ಎದುರಿಸಿದಂತಹ ಅವಮಾನಗಳು, ನಂಬಿದವರಿಂದಲೇ ಆದಂತಹ ಮೋಸ, ದ್ರೋಹಗಳು ಇವೆಲ್ಲವೂ ಕೂಡ ನಿಮ್ಮನ್ನು ಕಟ್ಟಿ ಹಾಕಿದೆ. ಮುಂದೆ ಹೋಗಲು ಸಾಧ್ಯವಾಗ್ತಿಲ್ಲ.
ಈಗ ಸ್ವಂತ ನೀವು ಅವರನ್ನು ಕೂಡ ಕ್ಷಮಿಸಬೇಕು, ನಿಮ್ಮ ಮನಸ್ಸನ್ನು ನೀವು ಕ್ಷಮಿಸಿಕೊಳ್ಳಬೇಕು. ಈಗ ಕಾಲ ಇನ್ನೂ ಮುಗಿದು ಹೋಗಿಲ್ಲ, ನೀವು ಇಲ್ಲೇ ನಿಲ್ಲುವ ಅವಶ್ಯಕತೆ ಇಲ್ಲ. ನೀವು ಮುಂದೆ ಚಲಿಸಬೇಕಾದಂತಹ ಸಮಯ. ನೀವು ನಿಮ್ಮ ಕೆಲಸವನ್ನು ಮೌನವಾಗಿ ಮಾಡಿದರೆ ದೇವರು ತಮ್ಮ ಕೆಲಸವನ್ನು ಕೂಡ ಮಾಡುತ್ತಿದ್ದಾರೆ. ನಿಮಗೆ ಯಾವುದೇ ರೀತಿಯ ಹಾನಿಯನ್ನು ಮಾಡಲು ಕೂಡ ದೇವರು ಬಿಡೋದಿಲ್ಲ. ಒಂದೇ ಒಂದು ಮಾತನ್ನು ಕೂಡ ಹಿಂದಕ್ಕೆ ಮತ್ತು ಮುಂದಕ್ಕೂ ಹೇಳಿದರೂ ಕೂಡ ಸಮಯ ಅವರಿಗೆ ಉತ್ತರ ಕೊಡುತ್ತದೆ. ಸತ್ಯ ಹೇಗಿರುತ್ತದೆ? ನಿಮ್ಮ ಒಳ್ಳೆಯತನವು ನಿಮ್ಮ ದೊಡ್ಡ ರಕ್ಷಣೆಯಾಗಿರುತ್ತದೆ. ನೀವು ಈ ಎಲ್ಲ ಮಾತುಗಳನ್ನು ಆಕಸ್ಮಿಕವಾಗಿ ಕೇಳುತ್ತಿಲ್ಲ. ಇದು ದೇವರ ನೇರವಾಗಿ ಕಳಿಸಿರುವಂತಹ ಸಂದೇಶದ ಸೂಚನೆಯಾಗಿರುತ್ತದೆ. ನೀವು ದುರ್ಬಲರಲ್ಲ, ನೀವು ಸೋತಿಲ್ಲ. ನೀವು ಇಲ್ಲಿಯವರೆಗೆ ಅನುಭವಿಸಿದ ಪ್ರತಿಯೊಂದು ಗಾಯ, ನೀವು ಅನುಭವಿಸಿದ ಪ್ರತಿಯೊಂದು ಅವಮಾನವೂ ಕೂಡ ಈಗ ನಿಮ್ಮ ಜೀವನವನ್ನು ಪುನರ್ನಿರ್ಮಿಸಲು ಬಲವಾದ ಅಡಿಪಾಯವಾಗಿದೆ. ಬಿ ಅಕ್ಷರದ ವ್ಯಕ್ತಿ ನಿಮಗೆ ಸಂಪೂರ್ಣವಾಗಿ ಶಕ್ತಿಯನ್ನು, ಅವರ ಮಾತಿನ ಮೂಲಕ ಧೈರ್ಯವನ್ನು ತುಂಬುತ್ತಾರೆ. ಇದರಿಂದ ನಿಮ್ಮ ಜೀವನ ಬಲವಾಗಿ ಬದಲಾಗುತ್ತದೆ. ಎಲ್ಲ ರೀತಿಯ ಕಷ್ಟಗಳು ಕಣ್ಮರೆಯಾಗುತ್ತೆ. ಈಗ ನಿಮ್ಮ ಜೀವನವನ್ನು ಪುನರ್ನಿರ್ಮಿಸಲು ಬಲವಾದ ಅಡಿಪಾಯವನ್ನು ಆ ವ್ಯಕ್ತಿ ನಿರ್ಮಿಸಿಕೊಡ್ತಾರೆ. ಈ ಸಮಯ ನೀವು ದೌರ್ಬಲ್ಯಗಳಿಂದ ಕಲಿತಂತಹ ಪಾಠಗಳು ಯಾವತ್ತೂ ಕೂಡ ಕೊನೆಗೊಳ್ಳೋದಿಲ್ಲ. ಈಗಾಗಲೇ ಸ್ಪಷ್ಟವಾಗಿದೆ. ನಿಮ್ಮ ಜೀವನದಲ್ಲಿ ಈ ಬದಲಾವಣೆಗಳು ಮೇಲ್ನೋಟಕ್ಕೆ ಚಿಕ್ಕದಾಗಿ ಕಾಣಿಸಬಹುದು. ನೀವು ಆಳವಾಗಿ ನೋಡಿದರೆ ಅವು ತುಂಬ ಶಕ್ತಿಯುತವಾಗಿದೆ. ನೀವು ಇಲ್ಲಿಯವರೆಗೆ ಮಾಡಿದಂತಹ ಎಲ್ಲ ಕೆಲಸಗಳು ಕುರುಡಾಗಿ ನಂಬುವುದನ್ನು ನಿಲ್ಲಿಸಿರ್ತೀರಾ. ನಿಮ್ಮ ಸ್ವಾಭಿಮಾನ ಮತ್ತು ನಿಮ್ಮ ಮೌಲ್ಯವನ್ನು ಯಾರಿಗೂ ಕೂಡ ಕಡಿಮೆ ಮಾಡುವ ಅಗತ್ಯವಿಲ್ಲ. ಇದು ದೇವರು ನಿಮ್ಮಲ್ಲಿ ತರುತ್ತಿರುವಂತಹ ಆಂತರಿಕವಾದ ವಿಕಾಸ. ಬಿ ಅಕ್ಷರದ ವ್ಯಕ್ತಿ ನಿಧಾನವಾಗಿ ನಿಮಗೆ ಖಚಿತವಾಗಿಯೂ ನಿಮ್ಮನ್ನು ವಜ್ರವನ್ನಾಗಿ ರೂಪಿಸುತ್ತಿದ್ದಾರೆ. ಈ ಸಮಯ ನಿಮ್ಮಲ್ಲಿ ಪ್ರಾರಂಭವಾಗುವಂತಹ ಶಕ್ತಿಯ ಹರಿವು ಈಗ ನಿಮಗೆ ಹೆಚ್ಚು ಸ್ಪಷ್ಟತೆಯ ದಾರಿ ತೋರಿಸುತ್ತದೆ. ನೀವು ಕೆಲವು ಸ್ಥಳಗಳಲ್ಲಿ ಕೆಲವು ಜನರಗಳ ಮಾತುಗಳನ್ನು ಕೇಳಲು ಪ್ರಾರಂಭಿಸುತ್ತೀರಾ, ಆದರೆ ಅನುಮಾನಿಸುತ್ತಿರ್ತೀರಾ. ನಿಮ್ಮ ಆಂತರಿಕ ಸ್ವಭಾವ ಕೆಲವು ಹಳೆಯ ಅಭ್ಯಾಸಗಳಿಂದ ದೂರವಿರಲು ನಿಮ್ಮನ್ನು ಎಚ್ಚರಿಸುತ್ತದೆ. ಇದು ಕಾಕತಾಳೀಯವಲ್ಲ. ನಿಮ್ಮ ಜೀವನದಲ್ಲಿ ಇನ್ನು ಮುಂದೆ ಅಗತ್ಯವಿರೋದು ಮತ್ತು ನಿಮ್ಮ ಬೆಳವಣಿಗೆಗೆ ಅಡ್ಡಿಯಾಗುತ್ತಿರುವಂತಹ ನಕಾರಾತ್ಮಕ ಶಕ್ತಿಗಳು ಮತ್ತು ಸಂಬಂಧಗಳಿಂದ ನಿಮ್ಮನ್ನು ತೆಗೆದುಹಾಕುವಂತಹ ಕೆಲಸ ಸ್ವತಃ ದೇವರೇ ಪ್ರಾರಂಭಿಸಿದ್ದಾರೆ. ನಿಮ್ಮ ಜೀವನದಲ್ಲಿ ನೀವು ಕೆಲವು ದಿನಗಳು ಏಕಾಂತಿಯಂತೆ ಹೋರಾಟವನ್ನು ಮಾಡಬಹುದು, ಆದರೆ ಈ ಪ್ರಬುದ್ಧತೆ ನಿಮಗೆ ಒಂದು ಪ್ರಮುಖವಾದ ಬದಲಾವಣೆಯನ್ನು ತರುತ್ತದೆ. ನಿಮ್ಮೊಳಗೆ ಶಾಂತ, ಗಂಭೀರ ಧೈರ್ಯ ಹೊರಹೊಮ್ಮುತ್ತಿದ್ದಂತೆ ನಿಮ್ಮ ಜೀವನದಲ್ಲಿ ಆ ಹೊಸ ವ್ಯಕ್ತಿಯ ಪಾತ್ರ ಅದ್ಭುತವಾಗಿ ಕಾರ್ಯನಿರ್ವಹಿಸುತ್ತದೆ. ನೀವು ಸಣ್ಣ ಸಣ್ಣ ವಿಷಯದ ಬಗ್ಗೆ ನಿಮ್ಮ ಆತಂಕ, ಭಯವನ್ನು ಕಡಿಮೆ ಮಾಡ್ತೀರಾ. ಭಯ ಉದ್ಭವಿಸಿದರೂ ನೀವು ಅದನ್ನು ಮೀರಿ ಮುಂದುವರಿಯಬಹುದು ಎಂಬ ನಂಬಿಕೆಯನ್ನು ಬೆಳೆಸಿಕೊಳ್ತೀರಾ. ಇದು ಹೊರಗಿನವರು ನೋಡಿದ ಧೈರ್ಯವಲ್ಲ, ನಿಮ್ಮೊಳಗಿಂದ ಬದಲಾವಣೆ ಹೊರಹೊಮ್ಮುತ್ತಿದೆ. ದೇವರು ಈಗ ನಿಮ್ಮನ್ನು ಹೊರಗಿನಿಂದ ಅಲ್ಲ, ಒಳಗಿನಿಂದಲೇ ಬಲಶಾಲಿಯಾದ ಯೋಧನನ್ನಾಗಿ ಬಲಪಡಿಸಿದ್ದಾರೆ. ಈ ಬದಲಾವಣೆ ಹೊರಗಿನಿಂದ ಗೋಚರಿಸದೇ ಇದ್ದರೂ ಅದರ ಪ್ರಭಾವ ನಿಮ್ಮ ಜೀವನದ ಪ್ರತಿಯೊಂದು ಕ್ಷೇತ್ರದ ಮೇಲೂ ಕೂಡ ಸ್ಪಷ್ಟವಾಗಿ ಗೋಚರಿಸುತ್ತದೆ. ಡಿಸೆಂಬರ್ ತಿಂಗಳು ನಿಮ್ಮ ಜೀವನದಲ್ಲಿ ಕಷ್ಟಗಳು ಕೊನೆಗೊಳ್ಳುವಂತಹ ಸಮಯ. ಒಟ್ಟಾರೆಯಾಗಿ 2026 ಪೂರ್ತಿ ವರ್ಷ ನಿಮ್ಮ ಬಾಳನ್ನು ಬೆಳಕು ಮಾಡಿರುತ್ತದೆ. ನೀವು ಒಮ್ಮೆ ಹಿಂತಿರುಗಿ ನೋಡಿದಾಗ ಇದು ನನ್ನ ಜೀವನವೇ ಎನ್ನುವಷ್ಟು ಭಯಂಕರವಾದ ಬದಲಾವಣೆಯನ್ನು ಕಂಡುಕೊಂಡಿರ್ತೀರಾ. ನೀವು ಸ್ವಂತ ಮನೆಯನ್ನು ಕಟ್ಟಿಕೊಂಡಿರ್ತೀರಾ, ನಿಮ್ಮ ಕನಸುಗಳನ್ನು ನನಸು ಮಾಡಿಕೊಂಡಿರ್ತೀರಾ. ಮಾರ್ಚ್ ತಿಂಗಳು ನಿಮಗೆ ಅದ್ಭುತವಾದ ಸಲಹೆಗಳು ಸಿಗುವಂತಹ ಸಂದರ್ಭ. ದೇವರ ಸಂಪೂರ್ಣವಾದ ನೇರವಾದ ಆಶೀರ್ವಾದ ನಿಮ್ಮ ಮೇಲೆ ಪರಿಣಾಮವನ್ನು ಬೀರುತ್ತದೆ. ಬಿ ಅಕ್ಷರದ ವ್ಯಕ್ತಿ ನಿಮ್ಮ ಬಾಳಿನಲ್ಲಿ ಬೆಳಕಾಗುತ್ತಾರೆ, ನಿಮ್ಮ ಕಷ್ಟಗಳನ್ನು ದೂರ ಮಾಡ್ತಾರೆ. ಒಟ್ಟಾರೆಯಾಗಿ ಸ್ಪಷ್ಟವಾದ ಬದಲಾವಣೆಯ ಚಿಹ್ನೆಗಳು ಸಿಗುತ್ತದೆ. ಇದು ಪದದ ರೂಪದಲ್ಲಿ ಬರೆದಿರಬಹುದು, ಒಂದು ಘಟನೆಯಾಗಿ, ಕನಸಾಗಿ ಅಥವಾ ಅದೃಷ್ಟದ ಒಂದು ಆಕಸ್ಮಿಕವಾದ ಘಟನೆಗಳಾಗಿ ನಿಮ್ಮ ಕಣ್ಣ ಮುಂದೆ ಬರಬಹುದು. ನಿಮ್ಮ ಮನಸ್ಸಿನಲ್ಲಿ ಹೊಳೆಯುವ ಹಠಾತ್ ಆಲೋಚನೆಯಾಗಿರಬಹುದು, ಆದರೆ ಆ ಚಿಹ್ನೆಯು ನಿಮಗೆ ಒಂದು ವಿಶೇಷವಾದ ಸ್ಪಷ್ಟತೆಯನ್ನು ತಿಳಿಸುತ್ತದೆ. ನೀವು ಇಷ್ಟು ದಿನ ನಡೆದು ಬಂದ ಹಾದಿ ಸಾಕು, ಹೊಸ ಉನ್ನತ ಮಾರ್ಗವು ನಿಮಗಾಗಿ ಸಿದ್ಧವಾಗಿದೆ. ನೀವು ಆ ಚಿಹ್ನೆಯನ್ನು ನಿರ್ಮಿಸಲು ಸಾಧ್ಯವಾಗುತ್ತದೆ, ಏಕೆಂದರೆ ಖಂಡಿತವಾಗಿ ಬಿ ಅಕ್ಷರದ ವ್ಯಕ್ತಿ ನಿಮ್ಮ ಬಾಳನ್ನು ಬೆಳಕು ಮಾಡ್ತಾರೆ. ಈ ಸಮಯ ನಿಮ್ಮನ್ನು ಯಾರೂ ಕೂಡ ದುರ್ಬಲಗೊಳಿಸೋಕ್ಕೂ ಸಾಧ್ಯವಿಲ್ಲ. ನಿಮ್ಮ ಹೃದಯವನ್ನು ನೇರವಾಗಿ ಮುಟ್ಟುವಂತಹ ಬಿ ಅಕ್ಷರದ ವ್ಯಕ್ತಿಯೊಂದಿಗೆ ಪ್ರಾರಂಭವಾಗುವಂತಹ ಪಾತ್ರ ನಿರ್ವಹಿಸುವಂತಹ ನಿರ್ಣಾಯಕ ತಿರುವು ಪಡೆದುಕೊಳ್ಳುತ್ತೆ. ಆ ವ್ಯಕ್ತಿಯೊಂದಿಗೆ ಆಳವಾದ ಸಂಭಾಷಣೆಯನ್ನು ಹೊಂದಬಹುದು, ಅಥವಾ ಗಂಭೀರವಾದ ಭಿನ್ನಾಭಿಪ್ರಾಯ ಉದ್ಭವಿಸಬಹುದು, ಅಥವಾ ದೀರ್ಘಕಾಲದವರೆಗೆ ಬಗೆಹರಿಯದ ಸತ್ಯವು ಬಹಿರಂಗಪಡಿಸಬಹುದು. ಈ ಘಟನೆಯು ಮೊದಲಿಗೆ ನಿಮಗೆ ಸ್ವಲ್ಪ ತೊಂದರೆದಾಯಕ, ಕಠಿಣವೆಂದು ತೋರಿಸಿದರೂ ಕೂಡ ನೀವು ತುಂಬ ಸುಲಭವಾಗಿ ಮತ್ತು ಮುಕ್ತವಾಗಿ ಉಸಿರಾಡುತ್ತೀರಾ, ಏಕೆಂದರೆ ನೀವು ಬಹಳ ಸಮಯದಿಂದ ಮರೆತು ಹೋಗಿದ್ದಂತಹ ಪದಗಳು ಮತ್ತು ಭಾವನೆಗಳು ಈಗ ಹೊರಹೊಮ್ಮುತ್ತದೆ. ಅದು ನಿಮಗೆ ನಿಜವಾದ ವಿಮೋಚನೆಯನ್ನು ನೀಡುತ್ತದೆ. ಈ ಅಕ್ಷರದ ವ್ಯಕ್ತಿ ನಿಮ್ಮ ಜೀವನದಲ್ಲಿ ಬಂದ ನಿಜವಾದ ಕಾರಣ ಒಂದೇ ಒಂದು, ನಿಮ್ಮ ನಿಜವಾದ ಮೌಲ್ಯ ಮತ್ತು ನಿಮ್ಮ ಶಕ್ತಿಯನ್ನು ಗುರುತಿಸಬೇಕು. ಇಲ್ಲಿಯವರೆಗೆ ನೀವು ಎಲ್ಲ ರೀತಿಯ ಭಾವನೆಗಳಿಂದ ಬದುಕಿದ್ದನ್ನು ಸಾಕು ಎಂದು ಹೇಳುವಂತಹ ಪ್ರತಿ ಉತ್ತರ. ನಿಮ್ಮನ್ನು ಬೇರೆಯವರೊಂದಿಗೆ ಹೋಲಿಸಿಕೊಳ್ಳಬೇಡಿ, ನಿಮಗಿಂತ ಕಡಿಮೆ ಅಂದಾಜು ಮಾಡಿಕೊಳ್ಬೇಡಿ. ಈಗ ನಿಮ್ಮ ಜೀವನ ಬದಲಾಗಬೇಕು. ಪ್ರೀತಿಯಿಂದ, ಕಠಿಣವಾದ ಮಾತುಗಳಿಂದ ಆ ವ್ಯಕ್ತಿ
ವ್ಯಕ್ತಿ ನಿಮ್ಮನ್ನು ಶಕ್ತಿಶಾಲಿಯಾಗಿ ಮೌಲ್ಯಯುತವಾಗಿ ಬದಲಾಯಿಸ್ತಾರೆ. ಬಿ ಅಕ್ಷರದ ವ್ಯಕ್ತಿ ಬಂದ ಕ್ಷಣದಿಂದ ನಿಮ್ಮ ಜೀವನದಲ್ಲಿ ಒಂದು ಐತಿಹಾಸಿಕ ತಿರುವಾಗುತ್ತದೆ. ಹೊಸ ವ್ಯಕ್ತಿ ಅಥವಾ ಅತಿಥಿಯ ಮೂಲಕ ಬರುವಂತಹ ದೈವ ಸಂದೇಶ ಕೂಡ ಪ್ರಾರಂಭವಾಗಬಹುದು. ಒಟ್ಟಾರೆಯಾಗಿ ಮಾರ್ಚ್ ತಿಂಗಳಲ್ಲಿ ನಿಮ್ಮ ಜೀವನದಲ್ಲಿ ನಡೆಯುವಂತಹ ಪ್ರತಿಯೊಂದು ಘಟನೆಯೂ ಕೂಡ ನಿಮ್ಮನ್ನು ಬಲಿಷ್ಠ ಮತ್ತು ಶಕ್ತಿಶಾಲಿಯಾಗಿ ಮಾಡುತ್ತವೆ. ಏಕೆಂದರೆ ಮಾರ್ಚ್ ಯುಗಾದಿ ಕಳೆದ ನಂತರ ನಿಮ್ಮ ಗ್ರಹಗಳ ಬದಲಾವಣೆಗಳು ನಿಮ್ಮ ಜೀವನದ ಮೇಲೆ ನೇರವಾದ ಪರಿಣಾಮವನ್ನು ಬೀರುತ್ತದೆ. ಬಿ ಅಕ್ಷರದ ವ್ಯಕ್ತಿ ನಿಮ್ಮ ಬಾಳನ್ನು ಬೆಳಕು ಮಾಡ್ತಾರೆ. ಕಷ್ಟಗಳಿಂದ ಪರಿಹಾರವನ್ನು ಸುಲಭವಾಗಿ ಸೂಚಿಸ್ತಾರೆ. ನಿಮ್ಮೊಳಗೆ ಹೊಸ ಆತ್ಮವಿಶ್ವಾಸ, ಧೈರ್ಯ, ಮನಸ್ಸಿನ ಮಾತನ್ನು ಕೇಳುವಂತಹ ದೃಢವಾದ ನಿಶ್ಚಯವನ್ನು ಬರಮಾಡಿಕೊಳ್ಳುವಂತಹ ಸಂದರ್ಭ ಇದಾಗಿದೆ. ಖಂಡಿತವಾಗಿ ಈ ಸಮಯವನ್ನು ಗೌರವದಿಂದ ಸ್ವಾಗತಿಸಿ ನಿಮ್ಮ ಮೇಲೆ ನೀವು ನಂಬಿಕೆ ಇಡಿ. ಒಂದು ಹೆಜ್ಜೆ ನಂಬಿಕೆ ಇಟ್ಟು ಮುಂದೆ ಸಾಗಿದರೆ 10 ಹೆಜ್ಜೆ ನಿಮ್ಮನ್ನು ದೇವರು ಕರೆದುಕೊಂಡು ಹೋಗ್ತಾರೆ. ಇದೆಲ್ಲವೂ ಕೂಡ ನಿಮ್ಮ ಹೊಸ ವಿಶೇಷವಾದ ಜೀವನಕ್ಕೆ ನಾಂದಿ ಹಾಡುವಂತಹ ಸಮಯ. ನಿಮ್ಮ ಜೀವನದಲ್ಲಿ ಸಿರಿ ಸಂಪತ್ತು, ಅಷ್ಟ ಐಶ್ವರ್ಯ, ಶ್ರೀಮಂತಿಕೆಯ ಜೀವನ, ನೆಮ್ಮದಿ ಮತ್ತು ಕುಟುಂಬದಲ್ಲಿ ಶಾಂತ ರೀತಿಯ ಮೌನ ವಾತಾವರಣ, ನೀವು ಇಷ್ಟಪಟ್ಟಂತಹ ಬದುಕನ್ನು ಕಟ್ಟಿಕೊಳ್ಳುವಂತಹ ಸಂದರ್ಭ. ಯಾರಿಗೂ ಕೂಡ ಹೆದರುವ ಅವಶ್ಯಕತೆ ಇಲ್ಲ. ನಿಮ್ಮ ಜೀವನ ನಿಮ್ಮ ಕೈಯಲ್ಲಿದೆ. ನಿಮ್ಮ ಅದೃಷ್ಟ ಬಲವಾಗಿದೆ. ಮಾರ್ಚ್ ತಿಂಗಳು 19ರಿಂದ 24ನೇ ತಾರೀಕಿನವರೆಗೂ ಕೂಡ ನಿಮ್ಮ ಮನೆಯಲ್ಲಿ, ನಿಮ್ಮ ಮನಸ್ಸಿನಲ್ಲಿ ನಡೆಯುವಂತಹ ಬದಲಾವಣೆಗಳು ಸ್ವಂತ ದೇವರು ಕಳಿಸಿರುವಂತಹ ಆಶೀರ್ವಾದವಾಗಿದೆ. ಇದನ್ನು ಅರ್ಥ ಮಾಡಿಕೊಳ್ಬೇಕು. ನೀವು ಪ್ರತಿಯೊಂದು ಹೆಜ್ಜೆಯನ್ನು ಸ್ಪಷ್ಟವಾಗಿಡಬೇಕು. ನಿಮ್ಮ ಮನಸ್ಸಿನ ಮಾತನ್ನು ಕೇಳಿ ನಿಮ್ಮ ಜೀವನದ ನಿರ್ಧಾರವನ್ನು ತೆಗೆದುಕೊಳ್ಳಿ. ಈ ವಿಶೇಷವಾದ ಕುಂಭ ರಾಶಿಯವರ ಮಾಹಿತಿ ನಿಮಗೆಲ್ಲ ಇಷ್ಟವಾಗಿದ್ದರೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ. ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಸರ್ವೇ ಜನ ಸುಖಿನೋ ಭವಂತು. ಧನ್ಯವಾದಗಳು.